ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿನ ಯುವಕರಲ್ಲಿ ವಿವಿಧ ರೀತಿಯ ಒತ್ತಡ ಹೆಚ್ಚುತ್ತಿದೆ. ಇದರಿಂದಾಗಿ ಆಬ್ಸೆಂಟ್ ಮೈಂಡ್, ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಬಹುಬೇಗ ಮರೆತು ಬಿಡೋ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಹಾಗಿದ್ರೆ ಯಾವೆಲ್ಲ ಕಾರಣಗಳಿಂದ ಯುವಜನತೆ ಮರೆವಿನ ಸಮಸ್ಯೆ ಎದುರಿಸುವಂತಾಗಿದೆ? ಇದಕ್ಕಿರೋ ಪರಿಹಾರವೇನು ಅಂತ ತೋರಿಸ್ತೀವಿ ನೋಡಿ. ಇಂದಿನ ಯುವಕರಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆ ಹೆಚ್ಚುತ್ತಾ ಇದೆ. ಇದರೊಟ್ಟಿಗೆ ಸದಾಕಾಲ ಆಬ್ಸೆಂಟ್ ಮೈಂಡ್, ಸಣ್ಣ ಪುಟ್ಟ ವಿಷಯಗಳನ್ನು ಸಹ ಬಹುಬೇಗ ಮರೆತು ಬಿಡ್ತಾರೆ. ಇದಕ್ಕೆ ಕಾರಣ ಏನು? ಚಿಕ್ಕ ವಯಸ್ಸಿನ ಯಾವ ಸಂಗತಿಗಳು ಸಣ್ಣ ವಯಸ್ಸಿನಲ್ಲೇ ಮರೆವಿನ ಸಮಸ್ಯೆಗೆ ಕಾರಣವಾಗುತ್ತೆ ಎನ್ನುವ ವಿಚಾರಗಳ ಬಗ್ಗೆ ನಾವೀಗ ತಿಳಿಯೋಣ ಬನ್ನಿ. ಇತ್ತೀಚೆಗೆ ನಮ್ಮ ಜೀವನ ಶೈಲಿ, ಆಹಾರ, ಹವ್ಯಾಸ ಇತ್ಯಾದಿಗಳು ಸಂಪೂರ್ಣವಾಗಿ ಬದಲಾಗಿವೆ. ಅದರಲ್ಲೂ ಯುವಕರು ಸರಿಯಾಗಿ ನಿದ್ದೆ ಮಾಡದೆ ಕೆಲಸದಲ್ಲಿ, ಒತ್ತಡದಲ್ಲಿ ದಿನ ಕಳೆಯೋರೇ ಇದ್ದಾರೆ. ಇದರಿಂದ ಮೆಲಟೋನಿನ್ ಹಾರ್ಮೋನ್ ಉತ್ಪತ್ತಿಯಾಗುವುದಿಲ್ಲ. ಹಾಗಾಗಿ ಮರೆವಿನ ಕಾಯಿಲೆಗಳು ಜಾಸ್ತಿ ಆಗ್ತಾ ಇವೆ ಅಂತ ವೈದ್ಯರು ತಿಳಿಸಿದ್ದಾರೆ. ನಾವೇ ನಮ್ಮ ಜೀವನ ಶೈಲಿಯಲ್ಲಿ ಮಾಡುವ ಕೆಲವೊಂದು ಬದಲಾವಣೆಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಉದಾಹರಣೆಗೆ, ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ಮೆದುಳಿನ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಮೆದುಳಿನ ಕ್ರಿಯೆಗಳಿಗೆ ಅಡಚಣೆ ಉಂಟಾಗುತ್ತೆ. ಇದು ಕೂಡ ಮರೆವಿನ ಸಮಸ್ಯೆ ಉಂಟಾಗುವುದಕ್ಕೆ ಕಾರಣವಾಗಬಹುದು. ಹಾಗಿದ್ರೆ ಇದಕ್ಕಿರುವ ಪರಿಹಾರವೇನು ಅಂತ ಕೇಳಿದ್ರೆ, ಉತ್ತಮ ಪ್ರೋಟೀನ್ ಇರುವ ಆಹಾರ ಸೇವಿಸಿ. ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿದ್ರೆ ಒಳಿತು. ದಿನಕ್ಕೆ 7 ರಿಂದ 8 ಗಂಟೆಯವರೆಗೆ ಕಡ್ಡಾಯವಾಗಿ ನಿದ್ದೆ ಮಾಡಿ. ಆತಂಕ, ಒತ್ತಡ ದೂರ ಮಾಡಿ ಸರಳವಾಗಿ ಬದುಕಿ. ಯೋಗ ಮತ್ತು ಧ್ಯಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಹೊಸ ವಿಷಯಗಳನ್ನ, ಭಾಷೆಗಳನ್ನ ಕಲೀರಿ. ನೆಚ್ಚಿನ ಹವ್ಯಾಸಗಳಲ್ಲಿ ತೊಡಗಿ ಪುಸ್ತಕಗಳನ್ನ ಓದಿ. ಇಂತಹ ಕೆಲವು ಅಭ್ಯಾಸಗಳಿಂದ ನಿಮ್ಮ ಒತ್ತಡವನ್ನ ಹೋಗಲಾಡಿಸಿ ಮನಸ್ಸನ್ನ ರಿಲ್ಯಾಕ್ಸ್ ಮಾಡಿ ಯಾವುದೇ ಮಾನಸಿಕ ಸಮಸ್ಯೆ ಹಾಗೂ ಮರೆವಿನ ಅಪಾಯದಿಂದ ದೂರವಿರಬಹುದು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.